ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ರುದ್ರಪ್ರಯಾಗಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮ್ಮನ್ನು ಉತ್ತರಾಖಂಡದ ಅತ್ಯಂತ ಜಾಗೃತ ದೇವಿ ಎಂದೇ ಖ್ಯಾತಿ ಪಡೆದಿರುವ ದಾರಿ ದೇವಿಯ ದರ್ಶನಕ್ಕೆ ಕರೆದುಕೊಂಡು ಹೋಗ್ತಾನೆ. ಇವರನ್ನು ಚಾರ್ ಧಾಮ್ಗಳ ರಕ್ಷಕಿ ಎಂದೇ ಕರೆಯಲಾಗುತ್ತದೆ. ಉತ್ತರಾಖಂಡದ ಅತಿ ದೊಡ್ಡ ನದಿ ಅಲ್ಕಾನಂದ. ಇದು ನೇರವಾಗಿ ಬದ್ರಿನಾಥದಿಂದ ಹರಿದು ಬರುತ್ತದೆ. ಅಲ್ಕಾನಂದದ ಮಧ್ಯದಲ್ಲೇ ಈ ಪವಿತ್ರ ದಾರಿ ದೇವಿಯ ದೇಗುಲ ಇದೆ. ಈ ಸ್ಥಳ ಅಲ್ಕಾನಂದ ಮತ್ತು ದಾರಿ ದೇವಿಯ ಸಂಗಮವಾಗಿರುವ ದೈವಿಕ ಸ್ಥಳವೂ ಹೌದು. ಯಾರಾದರೂ ದಾರಿ ದೇವಿಯ ಶಕ್ತಿಯನ್ನು ಸವಾಲಾಗ್ತಾರೋ ಅವರು ಭಾರಿ ಬೆಲೆಯನ್ನೇ ತೆರಬೇಕಾಗುತ್ತದೆ. ಈ ಸುಂದರ ಪಾದಾಚಾರ್ಯ ಸೇತುವೆ ಮುಖಾಂತರ ನಡೆದು ನಾವು ದಾರಿ ದೇವಿ ಮಂದಿರವನ್ನು ತಲುಪಬಹುದು. ಚಾರ್ ಧಾಮ್ ಯಾತ್ರೆಗೆ ಬರುವ ಪ್ರತಿಯೊಬ್ಬ ಭಕ್ತರು ಈ ಸ್ಥಳವನ್ನು ನೋಡದೆ ಹೋದರೆ ಅವರ ಚಾರ್ಧಾಮ ಯಾತ್ರೆ ಸಂಪೂರ್ಣವಾಗುವುದಿಲ್ಲೆಂದು ನಂಬಲಾಗಿದೆ. 2013ರಲ್ಲಿ ದಾರಿದೇವಿಯ ಮೂರ್ತಿಯನ್ನು ತಪ್ಪಾಗಿ ಸ್ಥಳಾಂತರಿಸಿದ ಕಾರಣ ಭಾರೀ ಹಾನಿ ಹಾಗೂ ಮಹಾಪ್ರಳಯ ಸಂಭವಿಸಿದೆಂದು ನಂಬಲಾಗಿದೆ. ಇದನ್ನು ಮತ್ತೆ ಪ್ರತಿಷ್ಠಾಪಿಸಿದ ಮೇಲೆ ಭಕ್ತರ ನಂಬಿಕೆ ಹೆಚ್ಚಿದೆ. ಈ ಬ್ರಿಡ್ಜ್ ಮೇಲಿಂದ ಯಾವ ರೀತಿಯ ನದಿ ಕಾಣ್ತಾ ಇದೆ ನೋಡ್ಬೋದು ನೀವು. ಈ ಸ್ಥಳ ಉತ್ತರಾಖಂಡದ ಅತ್ಯಂತ ಸುಂದರ ಸ್ಥಳಗಳಲ್ಲಿ ಇದು ಕೂಡ ಒಂದಾಗಿದೆ. ದೇವಾಲಯಕ್ಕೆ ಮೇಲಿನಿಂದ ಈ ಕೆಳಗಿನ ರಸ್ತೆಗಳ ಮೂಲಕ ನಡೆದುಕೊಂಡು ಹೋಗಬೇಕು. ಮೇಲಿನಿಂದ ಅದ್ಭುತವಾಗಿ ಕಾಣ್ತಾ ಇದೆ ನೋಡಿ ದಾರಿದೇವಿ ಮಂದಿರ. ಅಲ್ಕಾನಂದ ನದಿ ಮೈದಾನದಲ್ಲಿ ಎಷ್ಟು ವಿಶಾಲವಾಗಿ ಹರಡಿದ್ದಾಳೆ ನೋಡಿ. ದೇವಸ್ಥಾನಕ್ಕೆ ಮೇಲಿಂದ ಸುಮಾರು 1 ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕು. ಈ ರಸ್ತೆಯ ಮುಖಾಂತರ ನಾವು ಹೋಗಿ ಆಮೇಲೆ ಆ ಬ್ರಿಡ್ಜ್ ಮೇಲಿಂದ ದೇವಸ್ಥಾನಕ್ಕೆ ಒಳಗಡೆ ಹೋಗಬೇಕು. ಕೇದಾರನಾಥಕ್ಕೆ ಹೋಗೋ ಮಾರ್ಗ ಮಧ್ಯದಲ್ಲಿ ಈ ದಾರಿ ದೇವಿಯ ಮಂದಿರ ನಿಮಗೆ ಕಾಣಿಸುತ್ತದೆ. ಪ್ರತಿದಿನ ಭಕ್ತರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಈ ಸ್ಥಳದಲ್ಲಿ ನಡೆದುಕೊಂಡು ಹೋಗೋದು ಒಂದು ದೈವಿಕ ಅನುಭವವಾಗಿದೆ. ದೇವಾಲಯದ ಒಳಗಡೆ ನೀವು ಭೋಲೆನಾಥ್ ಹಾಗೂ ಇನ್ನಿತರ ದೇವತೆಗಳ ದರ್ಶನ ಮಾಡಬಹುದು. ಭಕ್ತರ ಮನೋಕಾಮನೆಗಳು ಈ ದೇವಿ ಪೂರೈಸುತ್ತಾರೆ. ಇಲ್ಲಿ ಬೀಸುವ ಚಳಿಗಾಳಿ ಹಾಗೂ ಪವಿತ್ರ ವಾತಾವರಣ ನಿಮಗೆ ಆಧ್ಯಾತ್ಮದ ಅನುಭವ ನೀಡುತ್ತದೆ. ಇದು ದಾರಿ ದೇವಿಯ ಪವಿತ್ರ ಧಾಮ. ಸುತ್ತಲೂ ನೀರು, ನಡುವೆ ದಾರಿ ದೇವಿಯ ದೇವಸ್ಥಾನ ತುಂಬ ಅದ್ಭುತವಾಗಿದೆ. ಭಕ್ತರು ದರ್ಶನ ಮಾಡಿ ಬರ್ತಾ ಇದ್ದಾರೆ. ಇಲ್ಲಿ ಚಿಕ್ಕ ಮಾರುಕಟ್ಟೆ ಕೂಡ ಇದೆ. ಈಗ ಈ ಕಬ್ಬಿಣದ ಬ್ರಿಡ್ಜ್ ಮುಖಾಂತರ ದೇವಸ್ಥಾನಕ್ಕೆ ಹೋಗೋಣ. ಇದು ದಾರಿ ದೇವಿಯ ದರ್ಶನಕ್ಕೆ ಹೋಗಕ್ಕಂತ ಒಂದು ಬ್ರಿಡ್ಜ್. ನದಿ ಮಧ್ಯದಲ್ಲಿರುವ ದಾರಿ ದೇವಿ ದೇವಸ್ಥಾನ. ದಾರಿ ದೇವಿಯು ಪ್ರತಿದಿನ 3 ಬಾರಿ ತನ್ನ ರೂಪವನ್ನು ಬದಲಾಯಿಸುತ್ತಾಳೆ. ಬೆಳಗ್ಗೆ ಬಾಲಕಿಯಂತೆ, ಮಧ್ಯಾಹ್ನ ಯುವತಿಯಂತೆ ಮತ್ತು ಸಂಜೆ ವೃದ್ಧೆಯಂತೆ ತನ್ನ ರೂಪವನ್ನು ಬದಲಾಯಿಸುತ್ತಾಳೆ. ಸ್ನೇಹಿತರೆ, ನಾವೀಗ ದೇವಸ್ಥಾನದ ಆವರಣದಲ್ಲಿದ್ದೇವೆ. ಬನ್ನಿ ಈಗ ನಾವು ದಾರಿ ದೇವಿಯ ದರ್ಶನ ಮಾಡೋಣ. ಒಳಗಡೆ ಕ್ಯಾಮ್ರಾ ಅಲೋ ಇರೋದಿಲ್ಲ, ಆದರೂ ಪ್ರಯತ್ನ ಪಡ್ತಾ ಇದ್ದೀವಿ. ಜೂಮ್ ಹಾಕಿ. ಸಾಕಷ್ಟು ಭಕ್ತರ ದಂಡೆ ನೆರೆದಿದೆ. ಜೈ ಮಾತಾ ದಾರಾದೇವಿ, ಹರ ಹರ್ ಗಂಗಿ. ಸ್ನೇಹಿತರೆ, ಈಗ ನೋಡಬಹುದು ಚಾರ್ ಧಾಮ ರಕ್ಷಕಿ ದಾರಿ ದೇವಿಯನ್ನು. ಜೈ ಮಾತಾ. ಅಲ್ಕಾನಂದ ನದಿ ಮಧ್ಯದಲ್ಲಿ ಯಾವ ರೀತಿ ಸುಂದರವಾಗಿ ಕಾಣಿಸುತ್ತೆ ನೋಡಿ ದಾರಿ ದೇವಿ. ಅದ್ಭುತ ನೋಟ ಅಂತಾನೆ ಹೇಳ್ಬೋದು. ದಾರಿ ದೇವಿಯು ಕಾಳಿ ಮಾತೆಯ ಸ್ವರೂಪ.
ಇದು ಹೊಸದಾಗಿ ನಿರ್ಮಾಣಗೊಂಡಿರುವ ದೇವಸ್ಥಾನ. ಈ ಕಬ್ಬಿಣದ ಬ್ರಿಡ್ಜ್ ಮೇಲಿಂದ ನಿಂತು ನೋಡಿದರೆ ಈ ದಾರಿ ದೇವಿಯ ದೇವಸ್ಥಾನ ತುಂಬ ಅದ್ಭುತವಾಗಿ ಕಾಣುತ್ತದೆ. ಸಾಕಷ್ಟು ಜನರು ಇಲ್ಲಿ ಬಂದು ಫೋಟೋಶೂಟ್ ಮಾಡ್ಕೋತಾ ಇದ್ದಾರೆ. ಸೊ ಅದ್ಭುತವಾಗಿ ಕಾಣುತ್ತೆ ಈ ಬ್ರಿಡ್ಜ್ ಮೇಲಿಂದ ದಾರಿ ದೇವಿ ಟೆಂಪಲ್. ಸ್ನೇಹಿತರೆ, ಇದಾಗಿತ್ತು ಇಂದಿನ ಈ ವಿಡಿಯೋ ದಾರಿ ದೇವಿ. ಸೊ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.